ಇವತ್ತು ಅದೇ ದೇವಕಿ ಹತ್ರ ನಮ್ಮ ಮಗುಗೋಸ್ಕರ ಬೇಡ್ಕೋತಾ ಇದ್ದೀನಿ. ಆ ಮಗು ಯಾರ್ದು ಅನ್ನೋದು ನಮಗೆ ಬೇಕಾಗಿಲ್ಲ. ಸುಳ್ಳಿನ ಹೊದಿಕೆ ಒಳಗೆ ಬೆಚ್ಚಗೆ ಮಲಗಿರೋ ನಮ್ಮ ನಿಜವಾದ ಮಗು ನಮಗೆ ಬೇಕು. ಸತ್ತ ಮೇಲೆ ಬಯಸಿದ ನ್ಯಾಯ ಸಿಕ್ಕಿದ್ರೆ ಏನು ಪ್ರಯೋಜನ ಹೇಳಿ? ಅದು ಚರಿತ್ರೆ ಆಗುತ್ತೆ. ನನಗೂ ಯಶುಗೂ ಚರಿತ್ರೆ ಬೇಕಾಗಿಲ್ಲ, ನಮ್ಮ ಮಗು ಬೇಕು. ಮದನಿ ಸಾ ನಿಗರಿ ರಿ ಸದ ನಿ ಸರಿ ಸರಿ ಸಾ ಸಾ ಸರಿ ನಿ 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 ಸರಿ 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 ರಿ ಸನಿ ದ ನೋಡಿ, ಯಶುಗೆ ಅವಳು ಮಗು ಬೇಕು. ನಿಮಗೆ ನೀವು ಹೆತ್ತ ಮಗು ಬೇಕು. ಈ ಹೋರಾಟದಲ್ಲಿ ನ್ಯಾಯ ಯಾರ ಕೈ ಹಿಡಿಯುತ್ತೋ ಗೊತ್ತಿಲ್ಲ, ಆದರೆ ಮನುಷ್ಯತ್ವದ ಕೈ ಆಸರೆ ಆಗಲಿ ಅಂತ ನಾನು ಬಯಸ್ತೀನಿ. ನಾನು ದುಡ್ಡಿಂದ ಎಲ್ಲವನ್ನು ಗೆಲ್ಬೋದು ಅಂದ್ಕೊಂಡಿದ್ದೆ, ಆದರೆ ಅದು ಸುಳ್ಳಾಯಿತು ದೇವಕಿ ಅವರೇ. ಆ ನಿಜ ನನಗೆ ಇವತ್ತು ಗೊತ್ತಾಯಿತು. ನೀವು ಮನಸ್ಸು ಮಾಡಿದರೆ ನನ್ನ ಜೀವಕ್ಕಿಂತ ನಿಮ್ಮ ಬದುಕಿನ ವೈರಿ ಅಂದ್ಕೊಳ್ಳಿ, ಅಥವಾ ನಿಮ್ಮ ಆತ್ಮೀಯ ಸ್ನೇಹಿತ ಅಂದ್ಕೊಳ್ಳಿ. ಯಶು ಜೀವ ಉಳಿಸ್ಬೋದು. ತಪ್ಪಲ್ಲಿ ಎರಡು ಕಡೆನೂ ಸಮಪಾಲಿದೆ, ದುಃಖದಲ್ಲೂ ಇದೆ. ಸಂತೋಷ ಖುಷಿಲೂ ಹಾಗೆ ಇರಲಿ ಬಿಡಿ, ಅದು ನಮ್ಮನ್ನು ನಾವು ಅರ್ಥೈಸ್ಕೊಳ್ಳೋದ್ರಲ್ಲಿದೆ ದೇವಕಿಯವರೇ. ಈ ಮನೆ ಮೇಲೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಯಾವನೋ ಸಾಲ ತಗೊಂಡಿದ್ದಾನೆ. ಈ ಮನೆಯೂ ನಂದಾಗಿ ಉಳಿಯೋದಿಲ್ಲ ದೇವಕಿ. ಆದರೆ ನನಗೆ ಮನೆ ವಿಚಾರ ಮುಖ್ಯ ಅಲ್ಲ. ನೆಮ್ಮದಿ ಇದ್ರೆ ಎಲ್ಲನೂ ಸಿಗುತ್ತೆ. ಮನೆ ಬೇಕಾದ್ರೆ ಇನ್ನೊಂದು ಕಟ್ಟಿಸ್ಕೊತೀನಿ. ಆದರೆ ನನಗೆ ಸಾವಿನ ಅಂಚಲ್ಲಿದ್ದೀನಿ. ಕಾಲ ನನಗೆ ಚೇತರಿಸ್ಕೊಳ್ಳೋಕ್ಕಾಗದಿರುವಂಥ ಹೊಡೆತ ಕೊಟ್ಟಿದೆ. ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅಂದರೆ ಆಟದಲ್ಲಿ ಎಲ್ಲೋ ಕಾರ್ಡ್ ತೋರಿಸಿದ ಹಾಗೆ. ನನಗೆ ಒಂದೇ ಸಲ 2 ಎಲ್ಲೋ ಕಾರ್ಡ್ ಸಿಕ್ಕಿದೆ. ಇನ್ನು ಕೊನೆಯದು ಮಾತ್ರ ಬಾಕಿ.
ರೆಡ್ ಕಾರ್ಡ್. ಮದ ಮದ ನಿಸಾ ನಿಗರಿ ರಿ ಸದ ನಿ ಸರಿ ಸರಿ ಸಾ ಸಾ ಸರಿ ನಿ 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 ಸರಿ 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 ರಿ ಸರಿ. ನಾನು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ. ನಾನು ನೀವು ಭಿಕ್ಷುಕ ಅಂದ್ಕೊಂಡ್ರು ಪರವಾಗಿಲ್ಲ. ನಾನು ನನ್ನ ಹೆಂಡತಿಗೋಸ್ಕರ ಭಿಕ್ಷೆ ಎತ್ತಾ ಇದ್ದೀನಿ. ನಿಮ್ಮ ಭಿಕ್ಷೆ ನನ್ನ ಜೀವನ ಉಳಿಸ್ಬೋದು, ನನ್ನ ಹೆಂಡತಿ ಜೀವನ ಉಳಿಸ್ಬೋದು. ನಾನು ಸಾವಿಗೆ ಹೆದರ್ತಾ ಇಲ್ಲ ದೇವಕಿ. ಆದರೆ ಎಲ್ಲ ಮನುಷ್ಯರಿರೋ ಹಾಗೆ ನನಗೂ ಬದುಕೋ ಆಸೆ ಇದೆ. ಆದರೆ ಆ ಆಸೆ ಆರೋ ದೀಪ ಥರ ಗೋಚರಿಸ್ತಾ ಇದೆ. ಅದಕ್ಕೆ ನನಗೆ ಯಶೋದ ಬಗ್ಗೆ ಚಿಂತೆ ಜಾಸ್ತಿ ಆಗ್ತಾ ಇದೆ. ನಿಮಗೆ ಗೊತ್ತಲ್ಲ ದೇವಕಿಯವರೇ, ಯಶೋದದು ಮಗು ಮನಸ್ಸು. ಮಗು ಥರ ಹಠ ಅವಳ್ದು. ಬೇಕು ಅಂದಿದ್ದು ಬೇಕೇ ಬೇಕು ಅವಳಿಗೆ. ಯಶು ನೀವು ತುಂಬ ಆತ್ಮೀಯವಾಗಿದ್ರಿ, ಜೊತೆಗೆ ಹಠಮಾರಿಗಳು ಆದ್ರಿ. ನಮ್ಮ ಅಹಂ ನಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಬಾರ್ದಾಗಿತ್ತಲ್ಲ ದೇವಕಿಯವರೇ. ತಾಯಿ ಆಗಬೇಕಾದವಳು ತಾಯಿ ಆಗಲಿಲ್ಲ. ಕರ್ತವ್ಯ ಮಾತ್ರ ಮಾಡಬೇಕಾಗದ ನೀವು ಅಷ್ಟನ್ನೇ ಮಾಡಲಿಲ್ಲ. ಎಲ್ಲವನ್ನು ಸಂಭಾಳಿಸ್ಕೊಂಡು ಬರಬೇಕಾದ ನಾನು ಮೈ ಮರೆತು ಎಡೋಗ್ಬಿಟ್ಟೆ. ಈ ಮಧ್ಯೆ ನಮ್ಮ ತಾಯಿಯವರ ವರ್ತನೆಯೂ ಸರಿ ಇರಲಿಲ್ಲ. ಈಗ ಆಯುಸ್ಸಲ್ಲೂ ಎಡವಿದ್ದೀನಿ ದೇವಕಿಯವರೇ. ಇದನ್ನು ನಾನು ಸಹಾನುಭೂತಿಗಿಟ್ಟಿಸೋಕೆ ಹೇಳ್ತಾ ಇಲ್ಲ. ನಾಳೆ ನನ್ನ ಯಶೋಗತಿ ಏನಾಗ್ಬೋದು ಅನ್ನೋ ಆತಂಕದಲ್ಲಿ ಹೇಳ್ತಾ ಇದ್ದೀನಿ. ನಾನು ಸತ್ರೆ ನಾಳೆ ಯಶೋದಗೆ ಯಾರು ಇರಲ್ಲ ದೇವಕಿಯವರೇ. ನಮಗೆ ನಿಮ್ಮಂಥವ್ರ ಹತ್ರ ದ್ವೇಷ ಬೇಕಾಗಿರಲಿಲ್ಲ. ಯಶು ಯಾವಾಗಲೂ ಒಂದು ಮಾತು ಹೇಳೋಳು, ಗಂಡ ಮಗು ಅನ್ನೋ ಎರಡು ಆಯ್ಕೆಯನ್ನು ಮುಂದಿಟ್ರೆ ಗಂಡನೇ ನನ್ನ ಮೊದಲ ಆಯ್ಕೆ ಅಂತ. ಮೊದಲ ಆಯ್ಕೆ ಆಯುಸ್ಸು ಮುಗೀತಿದೆ. ಅಲ್ಲಿಗೆ ಅವಳ ಆಯಸ್ಸನ್ನು ಅವಳೇ ನಿಲ್ಲಿಸ್ಕೋಬಹುದು. ನಾನು ಸತ್ರು ಯಶು ಅನ್ಯಾಯವಾಗಿ ಸಾಯಬಾರದು ದೇವಕಿಯವರೇ. ಅವಳು ಬದುಕಬೇಕು ಅಂದರೆ ಅಟ್ಲೀಸ್ಟ್ ಮಗುನಾದ್ರೂ ಅವಳ ಜೊತೆ ಇರಬೇಕು. ಯಶು ಸಾವನ್ನು ತಡೆಯೋದು ನಿಮ್ಮೊಬ್ಬರಿಂದ ಮಾತ್ರ ಸಾಧ್ಯ ದೇವಕಿ. ವಾಸು, ದೇವಕಿ, ನಿಮ್ಮಿಬ್ಬರಲ್ಲಿ ನಂದು ಇದೊಂದೇ ವಿನಂತಿ. ಮಗುನ ಕೊಟ್ಟು ನೀವು ಯಶುನ ಉಳಿಸ್ಕೊಡ್ತೀರಾ? ಉಳಿಸ್ಕೊಡ್ತೀರಾ?
ಇಲ್ಲೇ ಇರಬೇಕು, ಮುಂದೆ ಹೋಗುವಾಗಿಲ್ಲ. ನೆನಪಿದ್ಯಾ ನಿಮ್ಗೆ? ಅವತ್ತು ನೀವು ದೇವಕಿನ ಬಚ್ಚಿಟ್ಟಿದ್ದಾಗ ನಾನು ನೋಡಕ್ ಬಂದಿದ್ದೆ. ಇಲ್ಲಿಂದ ತಳ್ಳಿ ಅಲ್ಲಿ ಬೀಳಿಸಿದ್ರಿ. ಇಲ್ಲಿಂದ ಒದೆಯಕ್ ಬಂದಿದ್ರಿ. ಅಲ್ಲಿ ತಲೆ ಹೊಡೆಯಕ್ ಹೋಗಿದ್ರಿ. ಆದ್ರೆ ನಾನು ಹಾಗೆ ಮಾಡಲ್ಲ. ಈಗಾಗಲೇ ಎದೆ ಹಿಡ್ಕೊಂಡ್ ಬಂದಿದ್ದೀರಾ. ನನಗೆ ಮನುಷ್ಯತ್ವ ಇದೆ. ಏನು ಹೇಳೋದಿದ್ರು ಇಲ್ಲೇ ಹೇಳಿ. ಏನಿದೆಲ್ಲ? ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಚಾರ ಹೇಳಲಿಲ್ಲ ನೀವು. ಕೆಳಗೆ ಯಶೋಧ ಕಾರಲ್ಲಿ ಕೂತಿದ್ರು, ಅವ್ರು ಹೇಳಿದ್ರು. ಮನುಷ್ಯ ಸಾಯೋ ತನಕ ಹೋರಾಟ ಇದ್ದಿದ್ದೆ, ಆದರೆ ಜೀವ ಮುಖ್ಯ ತಾನೇ. ಬೇಡ ವಿದ್ಯಾಧರ, ಅಷ್ಟು ಶಕ್ತಿ ನನ್ನಲ್ಲಿದೆ. ಬನ್ನಿ ನೀವು, ಬನ್ನಿ ಬನ್ನಿ. ಕೈ ಬಿಡಿ. ನಾನು ಭಿಕ್ಷೆ ಬೇಡ್ಕೊಂಡು ಬಂದಿದ್ದೀನಿ ವಿದ್ಯಾಧರ್. ಭಿಕ್ಷಾ ಪಾತ್ರೆನ ವಾಸು ಮತ್ತೆ ದೇವಕಿ ಮುಂದೆ ಇಟ್ಟಿದ್ದೀನಿ. ಭಿಕ್ಷುಕನಿಗೆ ಹಸಿವು ಮುಖ್ಯನೇ ಹೊರತು ಆಯಾಸ ಅಲ್ಲ. ಕವಿತಾ, ಈ ಎಲ್ಲ ಫೈಲ್ಸ್ಗೂ ಹಾಕಿದ್ರೆ ಸಿಗ್ನೇಚರ್ ತಗೊಳ್ಳಮ್ಮ.
ಮೇಡಮ್, ನಾವಿನ್ನು ಹೊರಡ್ತೀವಿ. ದತ್ತ ಅವರೇ, ಒಂದು ನಿಮಿಷ ಇರಿ. ರೂಪಾ ವಿಚಾರನ ಇವತ್ತೇ ಸೆಟಲ್ ಮಾಡಿಬಿಡೋಣ. ರೂಪಾ ರೂಪಾ ರೂಪಾ, ನಿನಗೆ 2 ಆಫರ್ ಕೊಡ್ತೀನಿ. ಯಾವ್ದು ಬೇಕೋ ಅದನ್ನು ನೀನೇ ಆರಿಸ್ಕೊ. ಮಗುನ ನಿನ್ನ ಜೊತೆಲಿ ಕರ್ಕೊಂಡು ಹೋಗಿ ಬೇರೆನೇ ಎತ್ತೀನಿ ಅನ್ನೋದಾದರೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ತೀನಿ. ಅಥವಾ ಮಗುನ ಇಲ್ಲೇ ಬಿಟ್ಟು ನಿನ್ನ ಪಾಡ್ ನೀನು ನೋಡ್ಕೋತೀನಿ ಅಂದರೂ ಸರಿಯೇ. ಮಗುನ ನಾನು ನೋಡ್ಕೋತೀನಿ, ನಿನಗದ್ರ ಚಿಂತೆ ಬೇಡ. 2ರಲ್ಲಿ ನೀನು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೂ ಪರಿಹಾರ ಕೊಡಿಸ್ತೀನಿ. ನೀನು ಏನೇ ಆಯ್ಕೆ ಮಾಡಿಕೊಂಡ್ರೂ ಮೊದಲು ಚೇತುನ ಜೈಲಿಂದ ಬಿಡಿಸಿ ಹೋಗಬೇಕು. ನೀನೊಂದು ಅಪಾಲಜಿ ಲೆಟರ್ ಬರ್ಕೊಟ್ರೆ ಅವನು ಬಿಡುಗಡೆ ಆಗುತ್ತೆ. ನನ್ನ ಮಗುನ ಕರ್ಕೊಂಡು ಹೋಗೋ ಬಗ್ಗೆ ಆಗಲಿ ಅಥವಾ ನಾನು ಒಬ್ಬಳೇ ಹೋಗೋ ಬಗ್ಗೆ ಆಗಲಿ ಯೋಚನೆ ಮಾಡಿರಲಿಲ್ಲ ಮೇಡಮ್. ಹಾಗಲ್ಲ ರೂಪಾ, ಯಾವುದಾದ್ರೂ ಒಂದು ನಿರ್ಧಾರ ತಗೊಳ್ಳೇಬೇಕಲ್ವಾ? ಚೇತುನ ಬಿಡಿಸಿ ಅವನ್ನೇ ಮದುವೆ ಆಗಿ ಸೆಟ್ಲ್ ಆಗೋಣ ಅಂತಿದ್ದೆ ಮೇಡಮ್. ನೀವು ಅದೇ ಅಲ್ವಾ ಹೇಳಿದ್ದು? ಆದರೆ ಈಗಿನ ಪರಿಸ್ಥಿತಿ ಬೇರೆನೇ ಇದೆಯಲ್ಲ ರೂಪಾ. ರಘು ಆಸ್ಪತ್ರೆಯಲ್ಲಿದ್ದಾನೆ. ಯಶು ಏನಾದರೂ ನನ್ನನ್ನು ಒಪ್ಕೊಳ್ಳೋದಿಲ್ಲ. ಪರಿಸ್ಥಿತಿ ಹೀಗಿರುವಾಗ ನಾನಾದರೂ ಹೇಗೆ ಕೇಳೋಕ್ಕಾಗತ್ತೆ? ಬಲವಂತ ಮಾಡಿದರೆ ಮುಂದೆ ಕಷ್ಟದ ದಿನಗಳನ್ನು ನೋಡಬೇಕಾಗಬಹುದು. ಎಷ್ಟೇ ಕಷ್ಟದ ಸಂದರ್ಭ ಬಂದರೂ ಎದುರಿಸೋ ಧೈರ್ಯ ಮಾಡಿದ್ದೀನಿ ಮೇಡಮ್. ಪ್ಲೀಸ್. ಸರಿ, ಹಾಗಾದರೆ ದತ್ತ ಅವರೇ, ಚೇತುನ ಜೈಲಿಂದ ಬಿಡಿಸಿ ಅವನ ಜೊತೆ ಇವಳು ಮದುವೆಗೆ ಏರ್ಪಾಡು ಮಾಡಿ. ಸರಿ ಮೇಡಮ್, ಹಾಗಾದರೆ ನಾವಿನ್ನು ಬರ್ತೀವಿ. ರೂಪಾ, ನನ್ನೊಂದು ರಿಕ್ವೆಸ್ಟ್. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರಘು ಮನೆಯಲ್ಲಿ ಯಾವುದೇ ಗಲಾಟೆಗಳಾಗಬಾರ್ದು. ಟೆನ್ಷನ್ ಆದರೆ ನನ್ನ ಮಗನ ಜೀವಕ್ಕೆ ಅಪಾಯ.